ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಮತ್ತು NET ನೆಟ್ ಎಕ್ಸಾಮ್ ಫಸ್ಟ್ ಪೇಪರ್ ಯೂನಿಟ್ 10 10ನೇ ಟಾಪಿಕ್ದಲ್ಲಿ ಟೆಕ್ನಿಕಲ್ ಎಜುಕೇಷನ್ ಈ ಸಬ್ ಟಾಪಿಕ್ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. ಟೆಕ್ನಿಕಲ್ ಎಜುಕೇಷನ್ ತಾಂತ್ರಿಕ ಶಿಕ್ಷಣ ಎಂದರೇನು, ತಾಂತ್ರಿಕ ಶಿಕ್ಷಣದ ಪ್ರಾರಂಭ ನಮ್ಮ ದೇಶದಲ್ಲಿ ಹೇಗಾಯಿತು, ಯಾರು ಮಾಡಿದರು, ಯಾವಾಗ ಮಾಡಿದರು, ಭಾರತ ದೇಶ ಸ್ವತಂತ್ರಗೊಂಡ ನಂತರ ಟೆಕ್ನಿಕಲ್ ಎಜುಕೇಷನದ ಬೆಳವಣಿಗೆ ಹೇಗೆ ಆಗುತ್ತಾ ಹೋಯಿತು, ಟೆಕ್ನಿಕಲ್ ಎಜುಕೇಷನ್ ತವರು ಮನೆ ಎಂದು ಭಾರತಕ್ಕೆ ಏಕೆ ಕರೆಯುತ್ತಾರೆ, ಇಂಜಿನಿಯರಿಂಗ್ಗಳ ತವರು ಮನೆ ಎಂದು ಭಾರತ ದೇಶಕ್ಕೆ ಏಕೆ ಕರೆಯುತ್ತಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲ ನೋಡಿವಿ. ಅತಿ ಹೆಚ್ಚು ಪ್ರಮಾಣದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ರಾಷ್ಟ್ರ ನಮ್ಮದು. ನಮ್ಮ ದೇಶದೊಳಗೆ ಇಂಜಿನಿಯರಿಂಗ್ ಪಡೆದಂಥ ಎಲ್ಲ ಪದವೀಧರರು ಜರ್ಮನಿ ದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ದೇಶದೊಳಗೆ ಟೆಕ್ನಿಕಲ್ ಎಜುಕೇಷನ್ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಅನೇಕ ಸಂಸ್ಥೆಗಳು ಕೆಲಸ ಮಾಡುತ್ತಿವೆ. ಅದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಂಸ್ಥೆ ಯಾವುದಂದ್ರೆ AICTE. ನಿನ್ನೆ ಹೇಳುವಾಗ ಒಂದು ಪಾಯಿಂಟ್ ನಿನ್ನೆ ಹೇಳಿದ್ದನ್ನು ಕರೆಕ್ಟನೇ ಐತ್ರಿ, ಆದರೆ ಇದರೊಳಗೆ ಸ್ವಲ್ಪ ಅಡಿಷನಲ್ ಆಗಿ ನಾನು ಸ್ವಲ್ಪ ಮಾಹಿತಿಯನ್ನು ಹೆಚ್ಚಿಗೆ ಹೇಳುತ್ತಿದ್ದೇನೆ. AICTE ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ಈ ಸಂಸ್ಥೆ ಪ್ರಾರಂಭವಾಗಿದ್ದು ನವೆಂಬರ್ 1945ರಂದು. ಇದರ ಹೆಡ್ ಆಫೀಸ್ ದಿಲ್ಲಿಯಲ್ಲಿದೆ. ದೇಶ ಸ್ವತಂತ್ರಗೊಂಡ ನಂತರ 1987ದಲ್ಲಿ ಆಕ್ಟ್ ಆಫ್ ಪಾರ್ಲಿಮೆಂಟ್ ಅನ್ನು ಪಾಸ್ ಮಾಡಿ ಇದಕ್ಕೆ ಸ್ಟ್ಯಾಟ್ಯುಟರಿ ಬಾಡಿ ಎಂದು, ಇದಕ್ಕೆ ಶಾಸನಬದ್ಧ ಸಂಸ್ಥೆ ಎಂದು ದರ್ಜೆಯನ್ನು ಹೆಚ್ಚಿಸಲಾಗಿದೆ. ದೇಶದೊಳಗಿರುವ ಟೆಕ್ನಿಕಲ್ ಎಜುಕೇಷನ್, ಮ್ಯಾನೇಜ್ಮೆಂಟ್ ಎಜುಕೇಷನ್, ಫಾರ್ಮಸಿ ಎಜುಕೇಷನ್ ಎಲ್ಲ ಟೆಕ್ನಿಕಲ್ ರಿಲೇಟೆಡ್ ಇರುವಂಥ ಎಜುಕೇಷನ್ ವಿಭಾಗದ ಮೇಲೆ ಇದು ಕೆಲಸ ಮಾಡುತ್ತಿದೆ. ಪ್ಲಾನಿಂಗ್ ಮಾಡೋದು, ಟೆಕ್ನಿಕಲ್ ಎಜುಕೇಷನ್ ಮೇಲೆ ನಿಯಂತ್ರಣ ಮಾಡುವಂಥ ಕೆಲಸ ಈ AICT ಮಾಡುತ್ತಿದೆ. ಪ್ಲಾನಿಂಗ್ ಮಾಡೋದು, ಕೋಆರ್ಡಿನೇಟ್ ಮಾಡೋದು, ಅದರ ಮೇಲೆ ಗೈಡೆನ್ಸ್ ಮಾಡೋದು, ನಿಯಂತ್ರಣ ಹೇರೋದು, ಕಂಪ್ಲೀಟ್ ಟೆಕ್ನಿಕಲ್ ಎಜುಕೇಷನ್ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಈ ಸಂಸ್ಥೆ ಕೆಲಸ ಮಾಡುತ್ತಿದೆ. ಇದರ ಹೆಡ್ ಆಫೀಸ್ ದಿಲ್ಲಿಯಲ್ಲಿದೆ. ಅದಾದ ನಂತರ ದೇಶದ 12 ಸ್ಥಳಗಳಲ್ಲಿ ರೀಜನಲ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇದಕ್ಕಿಂತ ಮುಂಚೆ 7 ಸೆಂಟರ್ಗಳಿದ್ದು ರೀಜನಲ್ ಸೆಂಟರ್. ನಿನ್ನೆ ನಾನು ಒರಿಜಿನಲ್ ವೆಬ್ಸೈಟ್ದಲ್ಲಿ 7 ನೋಡಿದ್ದೆ. ಅದರಲ್ಲಿ ಇನ್ನೂ ಕೆಲವೊಂದು ಪಾಯಿಂಟ್ಸ್ಗಳು ನನಗೆ ಹೊಸದಾಗಿ ಸಿಕ್ಕಿದ್ದು. 12 ಸೆಂಟರ್ಗಳನ್ನು ತಮಗೆಲ್ಲರಿಗೂ ನೆನಪಿನಲ್ಲಿ ಇರಬೇಕು. ಇದರ AICTEಯ ಒಂದು ಬ್ರೀದ ವಾಕ್ಯ ಯೋಗ ಕರ್ಮಸು ಕೌಶಲ್ಯಂ. ದಯವಿಟ್ಟು ನೆನಪಿಡ್ರಿದು, ಸೆಟ್ ಎಕ್ಸಾಮ್ದೊಳಗೆ ಕೇಳಿದ್ರಿ ಪ್ರಶ್ನೆ. ಯೋಗ ಕರ್ಮಸು ಕೌಶಲ್ಯಂ ಇದು ಯಾವ ಸಂಸ್ಥೆಯ ಬ್ರೀದ ವಾಕ್ಯವಾಗಿದೆ? ಯೋಗ ಕರ್ಮಸು ಕೌಶಲ್ಯಂ AICTE. AICTE ಟೆಕ್ನಿಕಲ್ ಮತ್ತು ಮ್ಯಾನೇಜ್ಮೆಂಟ್ಗಳ ಮೇಲೆ ನಿಯಂತ್ರಣ ಇಡುತ್ತದೆ. ತ್ರಿವೇಂದ್ರಂ ಅಂದ್ರೆ ಕೇರಳದೊಳಗೆ ತ್ರಿವೇಂದ್ರಂ, ಕಲ್ಕತ್ತಾ ಪಶ್ಚಿಮ ಬಂಗಾಳದೊಳಗೆ ಚೆನ್ನೈ, ತಮಿಳುನಾಡು ಕಾನ್ಪುರ್, ಉತ್ತರ ಪ್ರದೇಶ್ ಮುಂಬೈ, ಮಹಾರಾಷ್ಟ್ರ ವಡೋದರ, ಗುಜರಾತ್ ಚಂಡೀಗಢ ಪಂಜಾಬ್, ಆಸಾಂ ಗುವಾಹಟಿ, ಮಧ್ಯಪ್ರದೇಶ್ ಭೋಪಾಳ್, ಕರ್ನಾಟಕ ಬೆಂಗಳೂರು ಮತ್ತು ಆಂಧ್ರ ಪ್ರದೇಶ್ ಹೈದರಾಬಾದ್ ಮತ್ತು ಗುರುಗ್ರಾಮ್ ಎಲ್ಲಿ ದಿಲ್ಲಿ ಹತ್ರ ಇದು ಬರುತ್ತದೆ. ಆಕ್ಚುಲಿ ಇವು 11 ಊರುಗಳಿಗೆ ನಾವು ಹೋಗಿ ಬಂದಿಡ್ರಿ. ಎಷ್ಟು ತಿರುಗಿರಿ ಸರ, ಇದೆಲ್ಲ ಊರಿಗೆ ನೋಡಿ. ಗುರುಗ್ರಾಮ್ ಮಾತ್ರ ಹೋಗಿಲ್ಲ. ಈ ಊರ ಮೇಲಿಂದ ಹೋಗಿನ್ರಿ. ದಿಲ್ಲಿಗೆ ಹೋಗುವಾಗ ಇದು ಹತ್ತದೆ. ದಿಲ್ಲಿ ಸಮೀಪ ಆಗ್ತಾರೆ ಗುರುಗ್ರಾಮ್. ಇನ್ನ ಈ AICTEದ ಚೇರ್ಮನ್ ಯಾರು? TG ಸೀತಾರಾಮ್. ಇನ್ನು 2017 ನರೇಂದ್ರ ಮೋದಿಜಿ ಅವರು ಏನಂದ್ರು, AICTE ಕ್ಯಾನ್ಸಲ್ ಮಾಡಬೇಕು, UGC ಕ್ಯಾನ್ಸಲ್ ಮಾಡಿ ಹೊಸ ಶೈಕ್ಷಣಿಕ ಧೋರಣೆದೊಳಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿದೊಳಗೆ ಒಂದು ಹೊಸ ಸಂಸ್ಥೆ ಪ್ರಾರಂಭ ಮಾಡಬೇಕಂತೇಳಿ ಅವ್ರು ಹೇಳಿದ್ರು. ಬಟ್ ಇಲ್ಲಿ ತನಕ ಸ್ಥಾಪನೆ ಆಗಿಲ್ಲ ಈ ಹೊಸ ಸಂಸ್ಥೆ. ನೋಡೋಣ ಅವ್ರು ಏನಂತ ಹೇಳಿದ್ರು. AICTE ಕ್ಯಾನ್ಸಲ್ ಮಾಡಿ, UGC ಕ್ಯಾನ್ಸಲ್ ಮಾಡಿ, ಹೀರಾ ಅಂತೇಳಿ ಒಂದು ಹೊಸ ಸಂಸ್ಥೆನ ಪ್ರಾರಂಭ ಮಾಡಬೇಕು. ಹೈಯರ್ ಎಜುಕೇಶನ್ ಎಂಪವರ್ಮೆಂಟ್ ರೆಗ್ಯುಲೇಷನ್ ಏಜೆನ್ಸಿ ಅಂತೇಳಿ ಇದ್ರ ಫುಲ್ ಫಾರ್ಮ್ ನೆನ್ಪಿಡ್ರಿ. ಹೈಯರ್ ಎಜುಕೇಶನ್ ಎಂಪವರ್ಮೆಂಟ್ ರೆಗ್ಯುಲೇಷನ್ ಏಜೆನ್ಸಿ. ಇನ್ನು ಈ AICTE ಕೆಳಗಡೆ ಅನೇಕ ಯೋಜನೆಗಳು ಇವೆ. ಅನೇಕ ಯೋಜನೆಗಳಿಂದ ಟೆಕ್ನಿಕಲ್ ಎಜುಕೇಶನ್ ಬೆಳವಣಿಗೆ ಮಾಡುವ ಸಲುವಾಗಿ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನು AICTEದವರು ಪ್ರಾರಂಭ ಮಾಡಿದ್ದಾರೆ. ಈ ಎಲ್ಲ ಪ್ರೋಗ್ರಾಮ್ಗಳು ದಯವಿಟ್ಟು ಪರೀಕ್ಷೆಗೆ ಬರುತ್ತವೆ, ತಾವೆಲ್ಲರೂ ನೆನಪಲ್ಲಿ ಇಟ್ಟುಕೊಳ್ಬೇಕು. ಒಂದನೇದಾದ್ರೆ ವಿದ್ಯಾಂಜಲಿ, ಗೀತಾಂಜಲಿ ಇದು ಅಲ್ವಣ. ವಿದ್ಯಾಂಜಲಿ
HE ಹೈಯರ್ ಎಜುಕೇಶನ್. ವಿದ್ಯಾಂಜಲಿ ಹೈಯರ್ ಎಜುಕೇಶನ್. HE ಅಂದ್ರೆ ಹೈಯರ್ ಎಜುಕೇಶನ್. ಕನೆಕ್ಟ್ ವಿತ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ವಿತ್ ವಾಲಂಟಿಯರ್ಸ್. ವಿದ್ಯಾಂಜಲಿ ಇದರ ಅರ್ಥ ಏನ್ರಿ? ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಏನದಾವ ಅದು ಮತ್ತು ಈ ವಾಲಂಟಿಯರ್ ಅಂತೇಳಿ ಕರೀತಾರೆ. ಮಾರ್ಕೆಟ್ದೊಳಗ ಅಥವಾ ಸೊಸೈಟಿಯಲ್ಲಿ ಕೆಲವೊಂದು ಕ್ಷೇತ್ರದೊಳಗ ತುಂಬಾ ಪ್ರತಿಭಾವಂತ ವ್ಯಕ್ತಿಗಳು ಇರ್ತಿರ್ತಾರೆ. ಅವರು ಮತ್ತು ಇನ್ಸ್ಟಿಟ್ಯೂಷನ್ಸ್ ಎರಡರ ಕನೆಕ್ಟ್ ಮಾಡುವ ಕೆಲಸ ಮಾಡಬೇಕು. ಒಂದೊಂದು ಏರಿಯಾದೊಳಗ ಒಂದೊಂದು ಸಬ್ಜೆಕ್ಟ್ದೊಳಗೆ ಒಬ್ಬೊಬ್ರು ಎಕ್ಸ್ಪರ್ಟ್ ಇರ್ತಿರ್ತಾರೆ ಒಂದೊಂದು ಕೆಲಸದೊಳಗೆ. ಈಗ ಜಬರ್ದಸ್ತ್ ಒಬ್ರು ಮಣ್ಣಿನಿಂದ ಗಡಿಗೆ ಕುಂಬಾರ್ ಗಡಿಗೆ ತಯಾರು ಮಾಡ್ತಿದ್ರೆ ಅಂತ ಮನುಷ್ಯಗೆ ಕರೆಸಿ ಟೆಕ್ನಿಕಲ್ ಎಜುಕೇಶನ್ ಹೇಳೋದು, ಅಣ್ಣ ಗಡಿಗೆ ಹೆಂಗ್ ತಯಾರು ಮಾಡ್ತಾರೆ ಹೇಳೋಣ ಎಕ್ದಮ್. ಅಥವಾ ಒಬ್ರು ಕಟ್ಟಿಗೆಯಿಂದನೇ ಎಕ್ದಮ್ ಕೆತ್ತನೆ ಒಂದು ಬಾಗಿಲು ಕಿಟಕಿ ತಯಾರು ಮಾಡ್ತಿರ್ತಾರ. ಅಣ್ಣ ಊರಾಗಿರ್ತಾರ ಬಡಿಗಾರ ಪಾಪ, ಅಣ್ಣ ನೀ ಹೆಂಗೆ ಕೆತ್ತಿ ಒಂದ್ ಜರ ಬಂದು ಕೆತ್ತಿ ತೋರಿಸೋಣ ನಮ್ಮ ನೋಡ್ರಿ ಹೆಂಗದಾರ ಕಟ್ಟಿಗೆ, ಹೆಂಗ್ ಕೆತ್ತಾರ ನೋಡ್ರಿ, ಇಲ್ಲಿ ಕೆತ್ತಾರ ಇಲ್ಲಿ ಕೆತ್ತಾರ, ಯಾನ್ ಡಿಸೈನ್ ಮಾಡ್ಯಾನ್ರಿ ಅಣ್ಣ ಅಂತ ಡಿಸೈನ್ ಮಾಡುವಂತ ವ್ಯಕ್ತಿಗಳನ್ನ ಅವರು ಒರಿಜಿನಲ್ ಆಗಿ ಶಾಲೆ ಕಲ್ತಿರಲ್ಲ ಅಥವಾ ಕಲ್ತಿರ್ಬೋದು ಕಲಿತೇ ಇರಬಹುದು. ಎಕ್ಸ್ಪರ್ಟ್ ಇದ್ದಂತ ವ್ಯಕ್ತಿಗಳನ್ನ ಇನ್ಸ್ಟಿಟ್ಯೂಷನ್ಸ್ಗೆ ಕರೆಸಿ ಅಲ್ಲಿ ಅವ್ರ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವಂತ ಒಂದು ಕಾರ್ಯಕ್ರಮ ವಿದ್ಯಾಂಜಲಿ. ಇನ್ನು ಈ ಕುಂಭ 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 ಅಂದ್ರೆ ಗೊತ್ತಾಗ್ತಲ್ರಿ, ಒಂದು ತುಂಬಿದ ಕೊಡ. ಈ ಕುಂಭ ಮೇಳ ಅಲ್ಲ, ಈ ಕುಂಭ ಎಂದರೆ ಪೇಪರ್ದಾಗ ಪ್ರಶ್ನೆ ಕೇಳಿದ್ರು, ಈ ಬಾರಿನೂ ಕೇಳುತ್ತಾರೆ. ಈ ಕುಂಭ ಎಂದರೆ ಏನು? ನಾಲೆಜ್ ಅನ್ಲೀಶ್ಡ್ ಇನ್ ಮಲ್ಟಿಪಲ್ ಭಾರತೀಯ ಲ್ಯಾಂಗ್ವೇಜ್. ನಾಲೆಜ್ ಅನ್ಲೀಶ್ಡ್ ಇನ್ ಮಲ್ಟಿಪಲ್ ಭಾರತೀಯ ಲ್ಯಾಂಗ್ವೇಜ್. ಈ ಕುಂಭ ಅಂತೇಳಿ ಒಂದು ದೊಡ್ಡ ಇಲೆಕ್ಟ್ರಾನಿಕ್ ಕುಂಭನ್ನ ತಯಾರು ಮಾಡಿದ್ದಾರೆ. ಅಲ್ಲಿ ಅನೇಕ ಪುಸ್ತಕಗಳು ಇವೆ, ಬುಕ್ಗಳು. ಅವೆಲ್ಲ ಬುಕ್ಗಳು ಇಂಗ್ಲಿಷ್ದ ಬುಕ್ಗಳನ್ನ ಕನ್ನಡದಲ್ಲಿ, ಮರಾಠಿಯಲ್ಲಿ, ಭಾರತೀಯ ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಆ ಬುಕ್ಗಳನ್ನು ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಟೆಕ್ನಿಕಲ್ ಎಜುಕೇಶನ್ಗೆ ಸಂಬಂಧಿಸಿದ ಎಲ್ಲಾ ಬುಕ್ಗಳು, ಈ ಇಂಜಿನಿಯರಿಂಗ್ ಬುಕ್ಕು, ಏರೋನಾಟಿಕಲ್ ಬುಕ್ಕು, ಮ್ಯಾಥಮೆಟಿಕ್ಸ್ ಬುಕ್ಕು, ಸ್ಪೇಸ್ದ ಬುಕ್ಕು, ಏನು ಟೆಕ್ನಿಕಲ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಎಲ್ಲಾ ಬುಕ್ಗಳನ್ನ ಭಾರತೀಯ ಭಾಷೆಗಳಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಇದರಲ್ಲಿ ಇಟ್ಟಿದ್ದಾರೆ ಈ ಕುಂಭದೊಳಗೆ. ನಾಲೆಜ್ ಅನ್ಲೀಶ್ಡ್ ಅಂದ್ರೆ ಎಲ್ಲರಿಗೂ ತೆರೆದಿಟ್ರು ಬುಕ್ಗಳನ್ನ. ಅಣ್ಣ ಬಾಣ ಓದೋಣ ಅಂತೇಳಿ ಯಾರು ಹಣಿಕೆ ಹಾಕಿ ಓದೋರು ಇಲ್ರಿ ಈ ಕುಂಭ. ನೆಕ್ಸ್ಟ್ ಟೆಕ್ನಿಕಲ್ ಬುಕ್ ರೈಟಿಂಗ್ ಅಂತೇಳಿ ಕರೀತಾರೆ. ಇದನ್ನು ನೆನಪಿಡ್ರಿ, ಟೆಕ್ನಿಕಲ್ ಬುಕ್ ರೈಟಿಂಗ್. ಎಲ್ಲಾ ಟೆಕ್ನಿಕಲ್ ಬುಕ್ಗಳನ್ನ ಟೆಕ್ನಿಕಲ್ ಬುಕ್ಗಳನ್ನ ಬರೆಯೋದು, ಇದೊಂದು ಯೋಜನೆ ಐತಿ AICTದು. ಒಟ್ಟು 11 ಭಾಷೆಗಳಲ್ಲಿ ಬುಕ್ಗಳನ್ನು ಬರೆಯಬೇಕು ಅಂತೇಳಿ ಇವರು ನಿರ್ಧಾರ ಮಾಡಿದ್ದಾರೆ. 11 ಭಾಷೆ. ಮೊದಲಿಗೆ ಅವರು 9 ಭಾಷೆ ಸೆಲೆಕ್ಟ್ ಮಾಡಿದ್ರು, ಆಮೇಲೆ ಮತ್ತೆ 3 ಭಾಷೆ ಸೆಟ್ಕೊಂಡು ಕೂತವ್ರಿ. ಮುಜೆ ಕ್ಯೂ ನೈಲ ಯಾರ ಉರ್ದು ಭಾಷೆ ಅಳ್ಳಗತ್ರಿ. ನಾ ಹೊರಗಿಂದ ಓದಿದ್ದಾಳೆ ನನಗೆ ಬಿಟ್ರೇನ್ರಿ ಅಂತ. ಉರ್ದು ಭಾಷೆ, ಇವು 3 ಭಾಷೆ ಅಳ್ಳಗತ್ತನ್ರಿ. ಇವು ಅಣ ಅಳಬೇಡಣ ನೀನು ಬಾ ಅಂತಂದ್ರು. ಮೊದಲಿಗೆ ಜಗಳ ಗಂಟೆ ಇರ್ತಾವಲ್ರಿ, ಹಿಂದಿ ಭಾಷೆದೊಳಗೆ ಇಂಗ್ಲಿಷ್ ಇದ್ದದು ಹಿಂದಿದೊಳಗೆ ಟ್ರಾನ್ಸ್ಲೇಷನ್ ಮಾಡಬೇಕು, ತಮಿಳ್ದೊಳಗೆ ಟ್ರಾನ್ಸ್ಲೇಷನ್ ಮಾಡಬೇಕು, ಗುಜರಾತಿ ಒಳಗೆ, ಕನ್ನಡದೊಳಗೆ. ಕನ್ನಡನ ಹಗರ್ ತಿಳಿದ್ರೂ ಅತಿ ಹೆಚ್ಚು ನಮಗೆ ಇದು ಸಿಕ್ಕವ್ರೆ ಏನ್ರಿ ಪೇಡ ಸಿಕ್ಕವನ್ರಿ ಇಲ್ರಿ. ಭಾರತ ರತ್ನ ಅಲ್ಲ ಏನತ್ರ ಅದಕ್ಕೆ ಜ್ಞಾನಪೀಠ ಪುರಸ್ಕಾರ. ಓಕೆ ಚಲೋ. ಹಿಂದಿ, ತಮಿಳು, ಗುಜರಾತಿ, ಕನ್ನಡ, ಮರಾಠಿ, ಬಂಗಾಲಿ, ತೆಲುಗು, ಪಂಜಾಬಿ, ಒಡಿಯಾ, ಈ 9 ಭಾಷೆದೊಳಗೆ ಹಿಂದಿ, ತಮಿಳಾಯ್ತು, ಗುಜರಾತಿ, ಕನ್ನಡ, ಮರಾಠಿ, ಆಮೇಲೆ ಬಂಗಾಲಿ, ಪಂಜಾಬಿ, ಒಡಿಯಾ, ಮತ್ತು ಒಂದು ಯಾವ್ದು ಉಳಿತ್ರಿ? ತೆಲುಗು. ಈ ಭಾಷೆದೊಳಗೆ ಟ್ರಾನ್ಸ್ಲೇಷನ್ ಮಾಡಿದ್ರು. ಆಮೇಲೆ 3 ಭಾಷೆನ ಅದರೊಳಗೆ ಕೂಡಿಸಿದ್ರು, ಆಸಾಮಿ, ಮಲಯಾಳಂ ಮತ್ತು ಉರ್ದು. ಹೀಗೆ ಒಟ್ಟು 9 ಭಾಷೆಗಳಲ್ಲಿ ಟೆಕ್ನಿಕಲ್ ಬುಕ್ಗಳನ್ನ ಟ್ರಾನ್ಸ್ಲೇಷನ್ ಮಾಡ್ಬೇಕಂತೇಳಿ ನಿರ್ಧಾರವನ್ನು ಮಾಡಲಾಗಿದೆ. ಆಮೇಲೆ ಇನ್ನೊಂದು ಯೋಜನೆ ಐತಿ, AICTದ ಯೋಜನೆ, AI ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಟೂಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಟೂಲ್. AICTದವರು ಅದ್ಭುತ ಅಂದ್ರೆ ಏನ್ರಿ, ಜಬರ್ದಸ್ತ್ ಕೆಲಸ ಮಾಡ್ಯಾರ್ರಿ. ಅವರು ಏನ್ ಮಾಡ್ಯಾರ ನೋಡ್ರಿ, AI ಟೂಲ್ ಅನ್ನ, ಟ್ರಾನ್ಸ್ಲೇಟಿಂಗ್ ಟೂಲ್ ಅನ್ನ ಕಂಡು ಹಿಡಿದಿದ್ದಾರೆ. AICT ಅವರು, ಈ ಸಂಸ್ಥೆದವರು ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ರಾನ್ಸ್ಲೇಷನ್ ಟೂಲ್ಸ್.
ಇಲ್ಲಿ 3 ಆ್ಯಪ್ಗಳದವ್ರು, 3 ಇಷ್ಟು ಜಬರ್ದಸ್ತ್ ಅದಾವ್ರಿ. ಪರ್ಸನಲ್ ಆಗಿ ನಾನು ಯೂಸ್ ಮಾಡ್ಲಾಗತ್ತೀನಿ ರೀ, ನೀವು ಯೂಸ್ ಮಾಡ್ರಿ. ಇವು ಏನು ಮಾಡ್ತಾವ್ರಿ, ನೆನ್ಪಿಡ್ರಿದು. AI ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಟೂಲ್ ಹೆಸರೇನು? ಅನುವಾದಿನಿ. ಅನುವಾದಿನಿ 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 ನೆನ್ಪಿಡ್ರಿ. ಅನುವಾದಿನಿ ಅಂತೇಳಿ ಒಂದು ಟ್ರಾನ್ಸ್ಲೇಷನ್ ಆ್ಯಪ್ ಅನ್ನ ಇವರು ಕಂಡು ಹಿಡಿದಿದ್ದಾರೆ, ಇವರು ನಿರ್ಮಿತಿ ಮಾಡಿದ್ದಾರೆ, AICT ಅವರು. AI ಟ್ರಾನ್ಸ್ಲೇಷನ್ ಟೂಲ್ 2 ಆಗಸ್ಟ್ 2023 ಇದನ್ನ ಬಿಡುಗಡೆ ಮಾಡಿದ್ದಾರೆ ಭಾರತ ಸರ್ಕಾರದವರು. ಪ್ಲೀಸ್ ನೆನ್ಪಿಡ್ರಿ, ಪರೀಕ್ಷೆದೊಳಗೆ ಕೇಳ್ತಾರೆ ಅನುವಾದಿನಿ ಎಂದರೆ ಏನು. AI ಟ್ರಾನ್ಸ್ಲೇಷನ್ ಟೂಲ್ ಡೆವಲಪ್ಡ್ ಬೈ AICT, ಲಾಂಚ್ಡ್ ಆನ್ 2 ಆಗಸ್ಟ್ 2023. ಇದ್ರೊಳಗೆ 3 ಸಣ್ಣ ಆ್ಯಪ್ ಅದಾವ್ರಿ, ಕಾಣಿಸ್ಲಿಕ್ಕೆ ಸಣ್ಣ ಅದಾವ್ರಿ, ಭಾಳ ದೊಡ್ಡ ಕೆಲಸ ಮಾಡ್ತಾವ್ರಿ. ಒಂದೇದದ್ರಿ ಬುಜ್ಜಿ ಬುಜ್ಜಿ ಬಜಿ ಅಲ್ಲ ಒಣ, ಬುಜ್ಜಿ ಬುಜ್ಜಿ ಮೈ ಬುಜ್ಜಿ 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 ಎಂದ್ರೇನು? ಡಾಕ್ಯುಮೆಂಟ್ ಟ್ರಾನ್ಸ್ಲೇಟಿಂಗ್ ಟೂಲ್. ಡಾಕ್ಯುಮೆಂಟ್ ಟ್ರಾನ್ಸ್ಲೇಟಿಂಗ್ ಟೂಲ್. ಈಗ ಒಂದು ಪೇಜ್ ಎಲ್ಲ ಕಂಪ್ಲೀಟ್ ಬರ್ದಿದ್ದೈತಿ, ಇಂಗ್ಲೀಷ್ದೊಳಗೆ ಒಂದು ಫುಲ್ ಪೇಜ್ ಬರ್ದಿದ್ದೈತಿ. ಅದೇನು ಮಾಡೋದು, ಈ ಆ್ಯಪ್ದೊಳಗೆ ಹೋಗಿ ಆ ಪೇಜ್ ಅದ್ರೊಳಗೆ ಹಾಕೋದ್ರಿ. ಇಮಿಡಿಯೇಟಾಗಿ ಅಲ್ಲಿ ಮೇಲೆ ಬರೋದು ಯಾವ ಭಾಷೆದೊಳಗೆ ಟ್ರಾನ್ಸ್ಲೇಷನ್ ಬೇಕಾದ್ರೆ ಕನ್ನಡ ಸೆಲೆಕ್ಟ್ ಮಾಡಿದ್ರೆ ಇಡೀ ಪೇಜ್ 1 ಸೆಕೆಂಡ್ದೊಳಗೆ ರೀ ಕಂಪ್ಲೀಟ್ ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಆಗ್ತಾರೆ. ಬುಜ್ಜಿ ಇದು ಡಾಕ್ಯುಮೆಂಟ್ ಟ್ರಾನ್ಸ್ಲೇಟಿಂಗ್ ಟೂಲ್ ಆಗಿದೆ. ಇದು ಕೇವಲ 1 ಲೈನ್ ಟ್ರಾನ್ಸ್ಲೇಟ್ ಮಾಡೋದಿಲ್ರಿ, ಇಡೀ ಪೇಜ್ನೇ ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಮಾಡ್ತೈತಿ. ಸರ್ ಒಂದೇ ಪೇಜ್ ಏನ್ರಿ ಅಣ್ಣ, 10 ಪೇಜ್ ಹಾಕು, 10 ಪೇಜ್ ಕನ್ನಡದೊಳಗೆ ಟ್ರಾನ್ಸ್ಲೇಷನ್. ಸರ್ 50 ಪೇಜ್ 1 ಸೆಕೆಂಡ್ ಒಳಗೆ ಕನ್ನಡದೊಳಗೆ ಟ್ರಾನ್ಸ್ಲೇಷನ್. ಸರ್ 100 ಪೇಜಿನ ಒಳಗೆ ಹಾಕು ನೀನು ಫೈಲ್, PDF ಫೈಲ್. ಆ PDF ಫೈಲ್ ಇಡೀ ಈಗ 50 ಪೇಜಿದ ಒಂದು PDF ಫೈಲ್ ಐತ್ರಿ ಇಂಗ್ಲೀಷ್ದೊಳಗೆ, ಅದು ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಮಾಡೋದೈತಿ. ಇದ್ರೊಳಗೆ ಹಾಕಿದ್ರೆ ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಆಗ್ತೈತಿ. ಬುಜ್ಜಿ ಡಾಕ್ಯುಮೆಂಟ್ ಟ್ರಾನ್ಸ್ಲೇಟಿಂಗ್ ಟೂಲ್. 2ನೇದು ಚುಟುಕಿ. ಚುಟುಕಿ ಹೊಡೆದ ಕೆಸಟ್ ಪಾಸ್ ಆತನ್ರಿ, ಚುಟುಕಿ ಹೊಡೆದ ನೆಟ್ ಪಾಸ್ ಆತನಿ, ಚುಟುಕಿ ಹೊಡೆದ ಚಿತ್ತಿ ಬೀಳ್ತೀನಿ ಸರ, ಕುಸ್ತಿ ಹೊಡೆದ ಕೆಳಗೆ ಬೀಳ್ತೀನಿ ನೋಡ್ರಿ ಸರ್. ಚುಟುಕಿ ಅಂದ್ರೆ ಹಿಂಗೆ ಚುಟುಕಿ. ಚುಟುಕಿ ಅಂದ್ರೆ ಎಷ್ಟು ಜಬರ್ದಸ್ತ್ ಕೆಲಸ ಮಾಡ್ಯಾರಿ. ಒಂದು ಶಬ್ದದ ಅರ್ಥ ಭಾರತೀಯ 22 ಲ್ಯಾಂಗ್ವೇಜ್ ಒಳಗೆ ಟ್ರಾನ್ಸ್ಲೇಷನ್ ಆಗ್ತಾ ಇತ್ತು. ನೀರು ಕನ್ನಡದೊಳಗೆ ಶಬ್ದ, 22 ಇಂಡಿಯನ್ ಲ್ಯಾಂಗ್ವೇಜ್ ಒಳಗೆ ಟ್ರಾನ್ಸ್ಲೇಷನ್ ಆಗ್ತೈತಿ. ಆಮೇಲೆ 37 ಫಾರಿನ್ ಲ್ಯಾಂಗ್ವೇಜ್ ಒಳಗೆ ಟ್ರಾನ್ಸ್ಲೇಷನ್ ಆಗ್ತೈತಿ ಶಬ್ದ. ಚುಟುಕಿ ಹೊಡೆರದೊಳಗೆ. ಅನಂತ ಸ್ಪೀಕ್ ವಿತ್ ವಿಡಿಯೋ ಅನಂತ ಅಂತೇಳಿ ಇವು 3 ಆ್ಯಪನ್ನು AICT ಕಂಡು ಹಿಡಿದಿದ್ದಾರೆ. ಇನ್ನು 4ನೇದವ್ರಿ ಭಾಷಾದಾನ್. ಇದು ಡಿಕ್ಷನರಿ ಐತ್ರಿ, ವರ್ಡ್ ಮತ್ತು ಸೆಂಟೆನ್ಸ್ ಅದೊಳಗೆ ಟ್ರಾನ್ಸ್ಲೇಷನ್ ಮಾಡಿ ಕೊಡುವಂತ ಇದು ಡಿಕ್ಷನರಿ ಭಾಷಾದಾನ. ಆಮೇಲೆ AICT ಅವರು ಇನ್ನೊಂದು ಪ್ರೋಗ್ರಾಮ್ ಪ್ರಾರಂಭ ಮಾಡಿದ್ದಾರೆ, ಅಟಲ್ ಅಕಾಡೆಮಿ ಅಂತೇಳಿ. ಅಟಲ್ ಅಕಾಡೆಮಿ, ದಯವಿಟ್ಟು ಅಟಲ್ದು ಫುಲ್ ಫಾರ್ಮ್ ಕೇಳುತ್ತಾರೆ, ಒಂದ್ಸಲ ಕೇಳಿದ್ರು ಲಾಸ್ಟ್ ಎಲ್ಲಿ ತೆಲಂಗಾಣ ಸೆಟ್ ಎಕ್ಸಾಮು. ಅಟಲ್ AICT. ಎ ಅಂದ್ರ AICT, T ಅಂದ್ರ ಟ್ರೈನಿಂಗ್, A ಅಂದ್ರ ಅಂಡ್, L ಅಂದ್ರ ಲರ್ನಿಂಗ್. AICT ಟ್ರೈನಿಂಗ್ ಅಂಡ್ ಲರ್ನಿಂಗ್ ಅಕಾಡೆಮಿ. ಟೀಚರ್ಸ್ಗಳ ಸಲುವಾಗಿ ಮತ್ತು ಶಿಕ್ಷಕರ ಸಲುವಾಗಿ ಅದೈತಿ. ನೆಕ್ಸ್ಟ್ 6ನೇ ಪ್ರೋಗ್ರಾಮ್ ಏನ, AICT ಇಂಡಕ್ಷನ್ ಪ್ರೋಗ್ರಾಮ್ ಸೆಲ್. ಪ್ಲೀಸ್ ಇದು ನೆಟ್ ಎಕ್ಸಾಮ್ದೊಳಗೆ ಜಸ್ಟ್ ಮೊನ್ನೆನೇ ಕೇಳಿದ್ರಿ, ನೆಟ್ ಎಕ್ಸಾಮ್ದೊಳಗೆ ಡಿಟೇಲ್ ಆಗಿ ಕೇಳ್ತಿರ್ತಾರೆ ನೆಟ್ ಎಕ್ಸಾಮ್ದೊಳಗೆ. ಪ್ಲೀಸ್ ನೆನ್ಪಿಡ್ರಿ, AICT ಅವರು ಇಂಡಕ್ಷನ್ ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಈ ಇಂಡಕ್ಷನ್ ಪ್ರೋಗ್ರಾಮ್ದೊಳಗೆ 3 ಭಾಗಗಳು ಬರುತ್ತವೆ. ಪ್ಲೀಸ್ ನೆನ್ಪಿಡ್ಬೇಕು ನೀವು. ಎಜುಕೇಶನ್ ಆನ್ ವ್ಯಾಲ್ಯೂಸ್, ಬರೀ ಎಜುಕೇಶನ್ ಕೊಡೋದಲ್ಲ, ಆ ಎಜುಕೇಶನ್ ಎದ್ರ ಮೇಲೆ ಬೇಸ್ಡ್ ಇರಬೇಕು. ಸರ್ ಟೆಕ್ನಿಕಲ್ ಎಜುಕೇಶನ್ದೊಳಗೆ ಮತ್ತು ಹ್ಯೂಮನ್ ವ್ಯಾಲ್ಯೂಸ್ ಅದಕ್ಕೆ ಏನು ಸಂಬಂಧ ಐತಿ? ಇನ್ನು ಮುಂದೆ ಸಂಬಂಧ ಮಾಡ್ತಾ ಇದ್ದಾರೆ. ಒಂದು ಮಷಿನ್ ತಯಾರು ಮಾಡಬೇಕಾದ್ರೂ ಆ ಮಷಿನ್ದಿಂದ ಮಾನವೀಯ ವಿಕಾಸ ಆಗಬೇಕು. ಮಷಿನ್ ತಯಾರು ಮಾಡಿ ಮನುಷ್ಯರ ಜೀವ ಹೊಡೆದ ಮಷಿನ್ ತಯಾರು ಮಾಡೋದಲ್ಲ. ಎಜುಕೇಶನ್ ಆನ್ ವ್ಯಾಲ್ಯೂಸ್, UHV ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್, ಜಾಗತಿಕ ಮಾನವೀಯ ಮೌಲ್ಯಗಳನ್ನ ಆಧಾರವಾಗಿ ಇಟ್ಟುಕೊಂಡು ನಾವು ಟೆಕ್ನಿಕಲ್ ಎಜುಕೇಶನ್ ಅನ್ನ ಪ್ರಾರಂಭ ಮಾಡಬೇಕು. 2ನೇದು ಎಕ್ಸಾಂಪ್ಲಿಫೈ ಲಿವಿಂಗ್ ವಿತ್ ವ್ಯಾಲ್ಯೂಸ್, ವ್ಯಾಲ್ಯೂದ ಜೊತೆಗೆ ನಾವು ಜೀವನವನ್ನ ನಡೆಸಬೇಕು. IKS ಇದು ಫುಲ್ ಫಾರ್ಮ್ ಕೇಳ್ತಾರೆ ನೋಡ್ರಿ, ಇಂಡಿಯನ್ ನಾಲೆಜ್ ಸಿಸ್ಟಮ್, ಭಾರತೀಯ ಜ್ಞಾನ ಪದ್ಧತಿ. 3ನೇದು ಲರ್ನಿಂಗ್ ಅಂಡ್ ಪ್ರಾಕ್ಟೀಸಿಂಗ್ ಮಲ್ಟಿಪಲ್ ಕಾಂಪ್ಲಿಮೆಂಟರಿ
ವರ್ಲ್ಡ್ ಕ್ಲಾಸ್ ಸ್ಕಿಲ್, ನೇಚರ್ ಫ್ರೆಂಡ್ಲಿ ಅಂಡ್ ಹ್ಯೂಮನ್ ಫ್ರೆಂಡ್ಲಿ, ಮನುಷ್ಯನ ಗೆಳತನ ಹಾಗೂ ಪರಿಸರದ ಗೆಳತನ, ಪರಿಸರಕ್ಕೂ ಹೆಲ್ಪ್ ಆಗಿರ್ಬೇಕು, ಮನುಷ್ಯರಿಗೂ ಹೆಲ್ಪ್ ಆಗಿರ್ಬೇಕು ಅಂತ ಕೌಶಲ್ಯಗಳನ್ನ ನಾವು ಕಲಿತು ಬೆಳೆಸೋದೈತ್ರಿ. ಈ 3 ಇಂಡಕ್ಷನ್ ಪ್ರೋಗ್ರಾಮ್ದಲ್ಲಿ AICTEದವರು ಪ್ರಾರಂಭ ಮಾಡಿದ್ದಾರೆ. ನೆಕ್ಸ್ಟ್ ಇದನ್ನು ಇಂಪಾರ್ಟೆಂಟ್ ಅದ ನೋಡ್ರಿ, SLA ಪರಾಕ್ ಅಂತ ಹೇಳಿದ್ರಿ. ಅದು ಪರಾಕ್ ಬೇರೆ, ಇದು ಪರಾಕ್ ಬೇರೆ. ಅದು ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ, ಅದು ಬೇರೆ ಅದ್ರಿ. ಅದು ಒಂದು ದೊಡ್ಡ ಸಂಸ್ಥೆ ಐತ್ರಿ ಪರಾಕ್ ಅಂತೇಳಿ. ಇದು ಪರಾಕ್ ಬೇರೆ. ಇದು AICTE ಅವರು ಪ್ರಾರಂಭ ಮಾಡಿದ ಪರಾಕ್. ಇದಕ್ಕೆ SLA ಪರಾಕ್ ಎಂದು ಕರೆಯುತ್ತಾರೆ. SLA ಪಾರಕ್ ಅದು ಬೇರೆ. ಎಕ್ಸಾಮ್ ಅಸೆಸ್ಮೆಂಟ್ ಮಾಡುವಂತ ಸಂಸ್ಥೆ ಐತಿ ನಮ್ಮ ದೇಶದೊಳಗೆ. NEPದವರು ಅದನ್ನ ಪ್ರಾರಂಭ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ ಬರ್ತದೆ, ಅದು ಸಂಸ್ಥೆ ಐತ್ರಿ, ಪರೀಕ್ಷೆ ತೆಗೆದುಕೊಳ್ಳುವ ಸಂಸ್ಥೆ. ಇದು ಬೇರೆ. SLA ಪರಾಕ್ ಇದು ಸ್ಟೂಡೆಂಟ್ ಲರ್ನಿಂಗ್ ಅಸೆಸ್ಮೆಂಟ್, ವಿದ್ಯಾರ್ಥಿಯ ಕಲಿಕಾ ಅಸೆಸ್ಮೆಂಟ್. ಇದ್ರೊಳಗೆ ಏನಾಗ್ತದೆ, ಗ್ಯಾಪ್ ಇದ್ದಿದ್ದು ಕನೆಕ್ಟ್ ಮಾಡ್ತಾರೆ, ಗ್ಯಾಪ್ ಕಡಿಮೆ ಮಾಡ್ತದೆ. ಅಕಾಡೆಮಿಕ್ ಮತ್ತು ಇಂಡಸ್ಟ್ರಿಯಲ್. ಅಕಾಡೆಮಿಕ್ ಅದೊಂದು ಕಾಲೇಜದೊಳಗೆ ಕಲ್ತಿದ್ದ ಜ್ಞಾನ ಮತ್ತು ಪ್ರತ್ಯಕ್ಷವಾಗಿ ಆ ಕಂಪನಿದೊಳಗೆ ಹೋಗಿದ ಮೇಲೆ ಜ್ಞಾನ. ಇಲ್ಲಿ ನಾವು ಥಿಯರಿ ಕಲ್ತಿರ್ತೇವ್ರಿ, ಅಲ್ಲಿ ಹೋಗಿ ನಾವು ಪ್ರಾಕ್ಟಿಕಲ್ ಮಾಡ್ಬೇಕಾಗ್ತದೆ. ಎರಡರದ್ದು ಡಿಫ್ರೆನ್ಸ್ ಜಾಸ್ತಿ ಉಳಿತಂದ್ರೆ ಆ ವಿದ್ಯಾರ್ಥಿ ಅಲ್ಲಿ ಹೋಗಿ ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಬರಂಗಿಲ್ಲ. ಅದೇ ಪ್ರಾಕ್ಟಿಕಲ್ ನಾಲೆಜ್ ಇಲ್ಲೇ ಕೊಡೋದು. ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಕೂಡಿಸಿ ಗ್ಯಾಪ್ ಇಡಬಾರ್ದು. ಇಲ್ಲೆಲ್ಲ ರೆಡಿ ಆಗಿ ಆ ಮನುಷ್ಯ ಹೋಗಿ ಕಂಪನಿದೊಳಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿರ್ಬೇಕು. ಸ್ಟೂಡೆಂಟ್ ಲರ್ನಿಂಗ್ ಅಸೆಸ್ಮೆಂಟ್, ಇದಕ್ಕೆ ಸೆಲ್ಫ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಎಂದು ಕರೆಯುತ್ತಾರೆ. 21ನೇ ಶತಮಾನದ ಎಲ್ಲ ಲೈಫ್ ಸ್ಕಿಲ್ಗಳು ವಿದ್ಯಾರ್ಥಿಗೆ ಬರಬೇಕು. ಅದಾದ ನಂತರ ಇನ್ನೊಂದು ಪ್ರೋಗ್ರಾಮ್ ಐತ್ರಿ, ವಿದ್ಯಾಲಕ್ಷ್ಮಿ ಅಂತೇಳಿ. ವಿದ್ಯಾಲಕ್ಷ್ಮಿ ಟೆಕ್ನಿಕಲ್ ಎಜುಕೇಶನ್ ಪಡೆಯುವಂತ ವಿದ್ಯಾರ್ಥಿಗಳಿಗೆ ಲೋನ್ ಪಡೆಯುವ ಒಂದು ಅವಕಾಶ ಈ ವಿದ್ಯಾಲಕ್ಷ್ಮಿಯ ವತಿಯಿಂದ ಸಿಗುತ್ತದೆ. ಎಜುಕೇಶನಲ್ ಲೋನ್. ಈಗ ಇಂಜಿನಿಯರಿಂಗ್ ಕಲಿಬೇಕಾದ್ರೆ 5 ಲಕ್ಷ 10 ಲಕ್ಷ ರೂಪಾಯಿ ಖರ್ಚಿದ್ರು ಅದೆಲ್ಲ ಬ್ಯಾಂಕ್ದೊಳಗೆ ಹೋಗಿ ನೀವು ಲೋನ್ ಮಾಡ್ಬೋದು, ವಿದ್ಯಾಲಕ್ಷ್ಮಿ ಅಂತೇಳಿ. ಇಲ್ಲಿ 2 ಸ್ಕಾಲರ್ಶಿಪ್ ಅದಾವ್ರಿ, ಪ್ರಗತಿ ಅಂತೇಳಿ. ಬುದ್ಧಿವಂತ ವಿದ್ಯಾರ್ಥಿನಿಯರಿಗೆ, ಹುಡುಗಿಯರಿಗಾಗಿ ಇದು ಪ್ರಗತಿ ಇದೆ. ಅವರೇ ಪ್ರಗತಿ ಮಾಡ್ತಾರೆ, ಇವ್ರು ಚಪಾತಿ ಮಾಡ್ತಾರೆ ಹುಡುಗರು ಹಾಸ್ಟೆಲ್ದಾಗ ಕೂತು. ಸ್ಕಾಲರ್ಶಿಪ್ ಫಾರ್ ಗರ್ಲ್ಸ್, ಹುಡುಗರಿಗೆ ಇಲ್ಲೇನ್ರಿ? ಚಲೋ ಇದ್ರವ, ಎಲ್ಲ ಕಡೆ ನೀವೇ ಮಾಡ್ರಿ ಪ್ರಗತಿ. ಇವ್ರು ಯಾರ್ರಿ? ಸಕ್ಷಮ್ ಇವರು ದಿವ್ಯಾಂಗ ವಿದ್ಯಾರ್ಥಿಗಳಿಗಾಗಿ ಸ್ಕಾಲರ್ಶಿಪ್ ಅನ್ನು ಕೊಡುತ್ತಿದ್ದಾರೆ. ಸಕ್ಷಮ್ ಅಣ್ಣ, ಕೈ ಇಲ್ಲಲ್ಲ ಹೊಡಿ, ಸಕ್ಷಮ್ ತಯಾರಾಗನಿ. ಇವೆಲ್ಲ ದಂಡ ಪಿಂಡ ಇರ್ತಾವ್ರು, ಊಟ ಗೀಟ ಮಾಡಿ ರೆಡಿ ಇದ್ರು ಅಭ್ಯಾಸ ಮಾಡಂಗಿಲ್ಲ. ಇವು ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಸಕ್ಷಮ್. ಇದು ಹುಡುಗಿಯರಿಗಾಗಿ ಪ್ರಗತಿ. ಮತ್ತು ನೆಕ್ಸ್ಟ್ ಇನ್ನೊಂದು ಉನ್ನತ ಭಾರತ ಅಭಿಯಾನ ಅಂತೇಳಿ ಭಾರತ ಸರ್ಕಾರದವರು ಪ್ರಾರಂಭ ಮಾಡಿದ್ದಾರೆ. ಉನ್ನತ ಭಾರತ ಅಭಿಯಾನದೊಳಗ ಈ ಯೂನಿವರ್ಸಿಟಿ ಟೆಕ್ನಿಕಲ್ ಏನು ಇನ್ಸ್ಟಿಟ್ಯೂಷನ್ ಇರ್ತಾವ ನೋಡ್ರಿ, ಅವ್ರು ಏನ್ ಮಾಡಬೇಕು, ಒಂದು ಸಣ್ಣ ಹಳ್ಳಿಗೆ ದತ್ತಕ್ಕೆ ತಗೊಂಡು ಆ ಊರನ್ನ ಅವರು ಟ್ರಾನ್ಸ್ಫಾರ್ಮ್ ಮಾಡಬೇಕು, ಬದಲಾವಣೆ ಮಾಡಿರ್ಬೇಕು. ಆ ಊರೊಳಗೆ ಗಿಡಗಳ ಸಂಖ್ಯೆ ಕಡಿಮೆ ಇತ್ತಂದ್ರೆ ಇವು ಟೆಕ್ನಿಕಲ್ ಎಜುಕೇಶನ್ ಕಲಿಯುವಂತ ವಿದ್ಯಾರ್ಥಿಗಳು ಆ ಊರಿಗೆ ದತ್ತಕ್ಕೆ ತಗೊಂಡು ಆ ಊರದೊಳಗೆ ಗಿಡಗಳು ಹಚ್ಚೋದ್ರಿ, ಗಿಡ ಬೆಳೆಸೋದು. ಒಟ್ಟು ಊರು ಸುಧಾರಣೆ ಮಾಡುವಂತ ಕೆಲಸ. ಮತ್ ಸರ ಸಾಲಿ ಕಲಿಯೋದ್ ಬಿಟ್ಟು ಇದೇ ಮಾಡೋದೇನ್ರಿ, ಇಟ್ಕೊಳ್ಳೋದೇನ್ರಿ? ಎರಡೂ ಮಾಡೋದನ್ನ ರೂರಲ್ ಚೇಂಜ್ ಮಾಡುವಂತ ಕೆಲಸ. ಆಮೇಲೆ PMUSP, ಪ್ರಧಾನ ಮಂತ್ರಿ ಉಚ್ಚತರ ಶಿಕ್ಷಾ ಪ್ರೋತ್ಸಾಹನ ಯೋಜನಾ, ಇದನ್ನು ಇದ್ರೊಳಗೆ ಬರ್ತೈತ್ರಿ. ನೀಟ್ ಅಂತ ಹೇಳಿದ್ರಿ, ನ್ಯಾಷನಲ್, ಇದು ಫುಲ್ ಫಾರ್ಮ್ ನೆನ್ಪಿಡ್ರಿ, ನ್ಯಾಷನಲ್ ಎಜುಕೇಶನ್ ಅಲಯನ್ಸ್ ಫಾರ್ ಟೆಕ್ನಾಲಜಿ. ಟೆಕ್ನಾಲಜಿ ಮತ್ತು ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ಎಜುಕೇಶನ್ ಅನ್ನು ಕೊಡಬೇಕು, ಅದು ಸ್ಪೆಷಲ್ ಆಗಿ ಟೆಕ್ನಿಕಲ್ ಎಜುಕೇಶನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಪ್ರಾರಂಭ ಮಾಡಿದ್ದಾರೆ. ಇನ್ನು ಸ್ಕಿಲ್ ಡೆವಲಪ್ಮೆಂಟ್ ಸೆಲ್, ಕೌಶಲ್ಯ ಆಧಾರಿತ ಒಂದು ವಿಭಾಗ ತಯಾರು ಮಾಡಿ ಅಲ್ಲಿ ಅನೇಕ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಿಗಾಗಿ ಕಲಿಸಿಕೊಡುತ್ತಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದೆ, ಕಾನ್ಸೆಪ್ಟ್ ಇದೆ, ದಯವಿಟ್ಟು ಅದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು. ಥ್ಯಾಂಕ್ ಯು, ನಮಸ್ಕಾರ.